ಓಕೆ ಫೈನ್. ನಿಮ್ ಕಂಪ್ನಿ ಓಪನ್ ಮಾಡ್ಕೊಳ್ಳೋಣ. ಫಸ್ಟ್ ಕಂಟ್ರೋಲ್ F3 ದ ಕ್ಲೋಸಿಂಗ್ ಆಫ್ ಕರೆಂಟ್ ಕಂಪನಿ ವಿಚ್ ಮೀನ್ ಶೆಡ್ ಕಂಪನಿ. ಅದಾದ್ಮೇಲೆ ಯಾವ್ದು ನಿಮ್ ಕಂಪನಿ? ಸಾಯಿ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್. ಸೊ ರಿವಿಷನ್ ಆಗಿತ್ತಂಗಾರೆ. ಹಾ, ರಿಪೋರ್ಟ್ಸ್ ಮಾಡಿ ರಿವಿಷನ್ ಮಾಡೋಣ. ಜಸ್ಟ್ ಎಂಟರ್ ಮಾಡಿ. ಏನಾಗುತ್ತೆ ನಿಮಗೆ? ಈಗ ಇದು ಓಪನ್ ಆಗುತ್ತೆ, ರೈಟ್? ನಿಮ್ಮ ಕಂಪ್ನಿ ಓಪನ್ ಆಗಿದೆ. ಇಷ್ಟು ದಿನ ನೀವೇನ್ ಕಲ್ತ್ಕೊಂಡಿದೀರಾ ಅಂತಂದ್ರೆ, ಕ್ರಿಯೇಟ್ ಆಗಿದೆ, ಆಲ್ಟರ್ ಆಗಿದೆ, ಚಾರ್ಟ್ ಆಫ್ ಅಕೌಂಟ್ ಆಗಿದೆ, ವೋಚರ್ಸ್ ಆಗಿದೆ, ಡೇ ಬುಕ್ ನೋಡೋದು ಗೊತ್ತಿದೆ ನಿಮಗೆ. ಓಕೆ, ಇನ್ನ ಬ್ಯಾಂಕಿಂಗ್ ಅಂತ ಒಂದು ಆಪ್ಷನ್ ಬರುತ್ತೆ. ಏನ್ ಬರುತ್ತೆ? ಬ್ಯಾಂಕಿಂಗ್ ಅನ್ನೋ ಆಪ್ಷನ್. ಸೊ ಬ್ಯಾಂಕಿಂಗ್ ಅನ್ನೋ ಆಪ್ಷನ್ ಏನು ಅಂತಂದ್ರೆ, ಜಸ್ಟ್ ನೀವು ಎಂಟರ್ ಮಾಡಿದಾಗ ಇಲ್ಲಿ ಬ್ಯಾಂಕಿಂಗ್ ಆಕ್ಟಿವಿಟೀಸ್, ಇಂಪೋರ್ಟೆಡ್ ಬ್ಯಾಂಕ್ ಡೇಟಾ, ಚೆಕ್ ಪೆಂಡಿಂಗ್ ಬರುತ್ತೆ. ಸೊ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಹೋದಾಗ ಇಲ್ಲಿ ನಿಮ್ಮದು ಎಷ್ಟು ಬ್ಯಾಂಕ್ಸ್ ಇದಾವೆ, ಎಷ್ಟು ಬ್ಯಾಂಕ್ಸ್ ಇದೆ, ಮತ್ತೆ ಅದರಲ್ಲಿ ಚೆಕ್ಸ್ ಎಲ್ಲ ನಿಮ್ಗೆ ಕಾಣುತ್ತೆ. ಜಸ್ಟ್ HDFC ನೀವು ಎಂಟರ್ ಮಾಡಿದ್ರೆ ಅಲ್ಲಿ ಮೆನ್ಷನ್ ಮಾಡುತ್ತೆ ನೋಡಿ, ಎಷ್ಟು ಚೆಕ್ಸ್ ಅನ್ನ ಇಶ್ಯೂ ಮಾಡಿದೀರಾ. ಅಂದ್ರೆ ಚೆಕ್ ಟ್ರಾನ್ಸಾಕ್ಷನ್, ಇಶ್ಯೂ ಅನ್ನೋದಕ್ಕಿಂತ ಚೆಕ್ ಟ್ರಾನ್ಸಾಕ್ಷನ್. ಅದ್ ಮೇ ಬಿ ಪೇಮೆಂಟ್ ಆರ್ ರಿಸಿಪ್ಟ್. ನೋಡಿ, 2 ಪೇಮೆಂಟ್ ಬೈ ಚೆಕ್ ಮಾಡಿದೀರಾ. 101, 102 ಚೆಕ್ ಇದೆ ಅಲ್ಲಿ. ಆಮೇಲೆ ಇನ್ನೊಂದು ಸೇಮ್ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿದೀರಾ, IMPS. ಆಮೇಲೆ ರಿಸಿಪ್ಟ್ ಚೆಕ್ ರಿಸೀವ್ ಮಾಡ್ಕೊಂಡಿದ್ದೀರಾ, ಹಾಗೆ ರಿಸಿಪ್ಟ್ IMPS ಬಂದಿದೆ. ಒಂದು ಕ್ಯಾಶ್ ಡೆಪಾಸಿಟ್ ಮಾಡಿದೀರಾ, ಒಂದು ಕ್ಯಾಶ್ ವಿತ್ಡ್ರಾ ಮಾಡಿದೀರಾ ಬೈ ಚೆಕ್ ಇಂದ, ಇನ್ನೊಂದು ಕಾಂಟ್ರಾ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿದೀರಾ. ಸೊ 9 ಟ್ರಾನ್ಸಾಕ್ಷನ್ HDFC ಆಗಿದೆ. ಹಾಗಾದ್ರೆ SBI ಅಲ್ಲಿ ಏನಾಗಿದೆ? ಜಸ್ಟ್ 1 ಟ್ರಾನ್ಸಾಕ್ಷನ್ ಆಗಿದೆ, ದಟ್ ಈಸ್ ಕಾಂಟ್ರಾ. HDFC ಇಂದ SBI ಗೆ ಅಮೌಂಟ್ ಬಂದಿರೋದು 1 ಸೆಪ್ಟೆಂಬರ್. ಅರ್ಥ ಆಯ್ತಾ ನಿಮಗೆ? ಇದನ್ನ ನಾವು ನೋಡ್ಕೋಬಹುದು. ಇನ್ನ ಇಂಪೋರ್ಟ್ ಆಫ್ ಬ್ಯಾಂಕ್ ಡೇಟಾ ಅಂದ್ರೆ ನಾವು ಡೇಟಾವನ್ನ ಏನ್ ಮಾಡ್ಕೋಬಹುದು? ಇಂಪೋರ್ಟ್ ಮಾಡ್ಕೋಬಹುದು. ಬೇಕಾದ್ರೆ ಇಲ್ಲಿ ನೋಡಿ, ಮಂತ್ಲಿ ವೀಕ್ಲಿ ವೈಸ್ ಇರುತ್ತೆ, ಡೇ ವೈಸ್ ಇರುತ್ತೆ. ನಾವು ಅದನ್ನ BRS ಮಾಡ್ಕೋಬಹುದು, ಬ್ಯಾಂಕ್ ರೀಕನ್ಸಿಲೇಷನ್ ಅಂತ. ಈಗ ಸದ್ಯಕ್ಕೆ ಅದರ ಅವಶ್ಯಕತೆ ನಮ್ಗಿಲ್ಲ. ಓಕೆನಾ? ಜಸ್ಟ್ ನೋಡ್ಕೊಳ್ಳೋದಷ್ಟೇ ಇಲ್ಲೆಲ್ಲ. ಇನ್ನ ಚೆಕ್ ಪ್ರಿಂಟಿಂಗ್ ಅಂತ ಕೊಟ್ರೆ, ಈ HDFC ಎಷ್ಟು ಚೆಕ್ ಇಶ್ಯೂ ಮಾಡಿದೀವಿ? ಓನ್ಲಿ 3 ಚೆಕ್ಸ್. ಎರಡು ಪೇಮೆಂಟ್ಸ್ ಯೂಸ್ ಮಾಡಿದೀವಿ. ಅಂದ್ರೆ ಯಾರು? ನಮ್ಮ ಸಪ್ಲೈಯರ್ JR ಇನ್ಫೋಟೆಕ್ ಮತ್ತೆ SRH ಗ್ರೂಪ್ ಆಫ್ ಯೂಸ್ ಮಾಡಿದ್ರೆ, ಇನ್ನೊಂದು ಕ್ಯಾಶ್ ವಿತ್ಡ್ರಾ ಮಾಡ್ಕೊಳಕ್ ಏನ್ ಮಾಡಿದೀವಿ ನಾವು? ಇದನ್ನ ಯೂಸ್ ಮಾಡಿದೀವಿ. ಓಕೆನಾ? ಸೊ ಎಸ್ಕೇಪ್ ಅನ್ನ ಮಾಡ್ಕೊಳ್ಳಿ. ಇನ್ನ ಚೆಕ್ ರಿಜಿಸ್ಟರ್ ಅಂದ್ರೆ ಟೋಟಲ್ ನೋಡಿ, HDFC ಬ್ಯಾಂಕ್ ಅಲ್ಲಿ 50 ಚೆಕ್ಸ್ ಇತ್ತು, ಅದರಲ್ಲಿ 3 ಚೆಕ್ ಇಶ್ಯೂ ಮಾಡಿದೀವಿ. ಇನ್ನ 47 ಚೆಕ್ಸ್ ಇದೆ. SBI ಅಲ್ಲಿ ನಾವು ಒಂದು ಯೂಸ್ ಮಾಡಿಲ್ಲ, ಹಾಗಾಗಿ ಎಷ್ಟಿದೆ? ಇಲ್ಲಿ 50 ಇದೆ. ಅರ್ಥ ಆಯ್ತಾ? ಓಕೆ. ಇನ್ನ ನೆಕ್ಸ್ಟ್ ಬಂದು ಪೋಸ್ಟ್ ಡೇಟೆಡ್ ಸಮ್ಮರಿ. ಅವೆಲ್ಲ ಏನ್ ಬೇಡ. ಪೋಸ್ಟ್ ಡೇಟೆಡ್ ಯಾವ್ದು ಕೊಟ್ಟಿಲ್ಲ ನಾವು. ಪೋಸ್ಟ್ ಡೇಟ್ ಚೆಕ್ ಕೊಟ್ಟಿದ್ರೆ ಪೋಸ್ಟ್ ಡೇಟೆಡ್ ಬರುತ್ತೆ. ಅಂದ್ರೆ ಪೋಸ್ಟ್ ಡೇಟ್ ಚೆಕ್ ಗೊತ್ತುಂಟ ನಿಮ್ಗೆ? ನಿಮಗೆ ನಾಡಿದ್ದು ದುಡ್ಡು ಕೊಡ್ತೀನಿ ಅಂತ ಹೇಳೋದು, ಬಟ್ ಇವತ್ತೇ ಚೆಕ್ ಕೊಡೋದು. ನಾಡಿದ್ದು ಡೇಟ್ ಕೊಟ್ರೆ ಆಯ್ತು. ಅದನ್ನ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೀತಾರೆ. ನಾಡಿದ್ದು ನೀವು ಹೋಗೋದನ್ನ ಚೆಕ್ ಮಾಡ್ಕೊಳ್ಳೋದು. ಇವತ್ತು ಹಾಕಿದ್ರೆ ಚೆಕ್ ಅಮೌಂಟ್ ಬರೋದಿಲ್ಲ. ಅರ್ಥ ಆಯ್ತಾ ನಿಮಗೆ? ದಟ್ ಇಸ್ ಪೋಸ್ಟ್ ಡೇಟೆಡ್. ಇನ್ನ ಡೆಪಾಸಿಟ್ ಸ್ಲಿಪ್ಸ್. ಎಷ್ಟು ಡೆಪಾಸಿಟ್ ಮಾಡಿದೀವಿ ನಾವು? 2 ಚೆಕ್ ಡೆಪಾಸಿಟ್ ಮಾಡಿದ್ವಿ. ಒಂದು ಲಾರ್ವೆನ್ ಕೊಟ್ಟಿರೋದು, ಇನ್ನೊಂದು TDS. ಅಂದ್ರೆ ರಿಸಿಪ್ಟ್ ಮುಖಾಂತರ ಚೆಕ್ ಕೊಟ್ಟಿದ್ರಲ್ಲ, ಅದು ನಾವೇನ್ ಮಾಡಿದ್ವಿ? ಬ್ಯಾಂಕ್ ಡೆಪಾಸಿಟ್ ಅಂತ ಮಾಡಿದ್ವಿ. ಇನ್ನ ಪೇಮೆಂಟ್ ಅಡ್ವೈಸ್, ಯಾವ್ದಾದ್ರು ಒಂದು ಪೇಮೆಂಟ್, ಎಕ್ಸಾಂಪಲ್ JR ಇನ್ಫೋಟೆಕ್ ಅಂತ ತಗೊಂಡು ನಿಮ್ನ ನೋಡಲ್ಲಿ ಪೇಮೆಂಟ್ ಏನ್ ಮಾಡಿದೆ ಅಂತ ಇಲ್ಲಿ ಶೋ ಮಾಡುತ್ತೆ. ಮಾಡ್ತಿದ್ಯಾ? 10 lakh ಪೇಮೆಂಟ್ ಮಾಡಿ. ಇದನ್ನ ನಾವೇನಂತ ಕರಿತೀವಿ? ಬ್ಯಾಂಕಿಂಗ್ ಅಂತ ಕರಿತೀವಿ. ಏನ್ ಕರಿತೀವಿ? ಬ್ಯಾಂಕಿಂಗ್. ಗೊತ್ತಾಯ್ತಾ ಮೇಡಮ್ ಅವರೇ? ನೆಕ್ಸ್ಟ್ ಏನಪ್ಪಾ ಅಂದ್ರೆ ಡಿಸ್ಪ್ಲೇ ಮೋರ್ ರಿಪೋರ್ಟ್ಸ್ ಅಂತ. ಏನು? ಡಿಸ್ಪ್ಲೇ ಮೋರ್ ರಿಪೋರ್ಟ್ಸ್. ಇದನ್ನ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಇಷ್ಟು ಬರುತ್ತೆ. ಟ್ರಯಲ್ ಬ್ಯಾಲೆನ್ಸ್ ಬರುತ್ತೆ, ಡೇ ಬುಕ್ ಬರುತ್ತೆ, ಕ್ಯಾಶ್ ಫ್ಲೋ ಬರುತ್ತೆ, ಬ್ಯಾಂಕ್ ಫ್ಲೋ, ಫಂಡ್ ಫ್ಲೋ ಬರುತ್ತೆ. ಸೊ ಟ್ರಯಲ್ ಬ್ಯಾಲೆನ್ಸ್ ಅನ್ನ ತಗೊಳ್ಳೋಣ. ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ನಿಮಗೆ ಯಾವ್ದು ಡೆಬಿಟ್, ಯಾವ್ದು ಕ್ರೆಡಿಟ್, ಕಂಪ್ಲೀಟ್ ಎಂಟ್ರೀಸ್ ಇಲ್ಲಿ ಬರುತ್ತೆ. ಇಲ್ಲಿ ಗ್ರೂಪ್ ಅಲ್ಲಿ ಶೋ ಮಾಡ್ತಿದೆ. ನಮಗೆ ಇಂಡಿವಿಜುವಲ್ ಬೇಕು ಅಂದ್ರೆ Alt F1 ಅನ್ನ ಪ್ರೆಸ್ ಮಾಡಿ, ನಿಮ್ಗೆ ಏನಾಗುತ್ತೆ? ಆ ಇಂಡಿವಿಜುವಲ್ ಶೋ ಮಾಡುತ್ತೆ. ನೋಡಿ, ಯಾರು? ಸವಿತಾ ಲಕ್ಷ್ಮಿ 50 ಲಕ್ಷ ಏನು ಕ್ರೆಡಿಟ್ ಆಗಿದೆ. ಇನ್ನು ಕರೆಂಟ್ ಲ್ಯಾಬಿಲಿಟಿಯಲ್ಲಿ 8,95,196.86 ಪೈಸೆ ಕ್ರೆಡಿಟ್ ಆಗಿದ್ರೆ, 4,58,702.40 ಪೈಸೆ ಏನಾಗಿದೆ? ಡೆಬಿಟ್ ಆಗಿದೆ. ಅರ್ಥ ಆಯ್ತಾ? ಅದರಲ್ಲಿ ಸಿಂಡಿಕೇಟರ್ 2,82,000 ಇದೆ. ಅಂದ್ರೆ ನಾವು ಪೇ ಮಾಡ್ಬೇಕು ಅವ್ರಿಗೆ, ಸಪ್ಲೈಯರ್ಗೆ. JR ಅಕೌಂಟ್ ತೋರಿಸಿ ನಿಮ್ಗೆ, ಬ್ಯಾಲೆನ್ಸ್ ತೋರಿಸ್ತೀನಿ ಅದನ್ನ. ಇನ್ನು ಫಿಕ್ಸ್ಡ್ ಸೆಟ್ ಅಲ್ಲಿ 14,50,000, ಅದರಲ್ಲಿ 4,75,000 ಬಿಲ್ಡಿಂಗ್ ಇದೆ, 1,90,000 ಫರ್ನಿಚರ್ ಇದೆ, 5 lakh ಲ್ಯಾಂಡ್ ಇದೆ, ಮೆಷಿನರಿ ಬಂದು 2,85,000 ಇದೆ. ಇನ್ನು ಓಪನಿಂಗ್ ಸ್ಟಾಕ್ ಇಲ್ಲ, ಬಿಕಾಸ್ ಆಫ್ ಇಸ್ ನ್ಯೂ ಕಂಪನಿ. ಸೊ ಅದೇ ಓಲ್ಡ್ ಕಂಪನಿ ಆದ್ರೆ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಏನಾಗುತ್ತೆ? ಈ ವರ್ಷದ ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಈ ವರ್ಷದ ಓಪನಿಂಗ್ ಸ್ಟಾಕ್ ಆಗುತ್ತೆ. ಆಮೇಲೆ ಸೆಂಡೇಟರ್ ನಮ್ಗೆ ರಿಸೀವ್ ಮಾಡ್ಕೋಬೇಕು. ಯಾರಿಂದ? TDS ಇಂದ. ನೆನಪಿದ್ಯಾ? ಎಂಟರ್ ಮಾಡಿದ್ರೆ ಬರುತ್ತೆ. TDS ಇಂದ ನಾವು 3 ಲಕ್ಷ ತಗೋಬೇಕು. ಬ್ಯಾಲೆನ್ಸ್ ಇಟ್ಕೊಂಡಿದೆ ಅದೊಂದು ಮಾತ್ರ. ಇನ್ನ ಕ್ಯಾಶ್ ಅಲ್ಲಿ 38,160 ಇದೆ, ಬ್ಯಾಂಕ್ ಅಲ್ಲಿ 45 lakh ಇದೆ. ಇನ್ನು ಇಲ್ಲಿ ಸೇಲ್ಸ್ ತಗೊಂಡಾಗ ಡೆಬಿಟ್ ಕ್ರೆಡಿಟ್ ಇಲ್ಲಿ ಶೋ ಮಾಡ್ತಿದೆ. ಕಾಣ್ತಿದ್ಯಾ?
ಆಮೇಲೆ ಪರ್ಚೇಸ್ ಅಲ್ಲಿ ಅಷ್ಟೇ ಡೆಬಿಟ್ ಕ್ರೆಡಿಟ್ ಎರಡು ಶೋ ಮಾಡ್ತಾರೆ. ರಿಟರ್ನ್ ಆದಾಗ ಏನಾಗುತ್ತೆ, ಡೆಬಿಟ್ ಕ್ರೆಡಿಟ್ ಎರಡು ಆಗುತ್ತೆ, ಗೊತ್ತಲ್ಲ. ಪರ್ಚೇಸ್ ಅಲ್ಲಿ ಈಗ ನೋಡಿ, ನಾವು ಪರ್ಚೇಸ್ ಮಾಡಿದಾಗ ಏನಾಗುತ್ತೆ, ಕ್ರೆಡಿಟ್ ಪ್ಲೇಸ್ ಅಲ್ಲಿ ಬರುತ್ತೆ, ಬಟ್ ರಿಟರ್ನ್ ಮಾಡಿದಾಗ ಡೆಬಿಟ್ ಪ್ಲೇಸ್ ಅಲ್ಲಿ ಬರುತ್ತೆ. ಮತ್ತೆ ಪರ್ಚೇಸ್ ಡೆಬಿಟ್, ರಿಟರ್ನ್ ಇದು. ಹಾಗೇನೆ ಸೇಲ್ಸ್ ಮಾಡಿದಾಗ ಕ್ರೆಡಿಟ್, ರಿಟರ್ನ್ ಮಾಡಿದಾಗ ಡೆಬಿಟ್. ಗೊತ್ತಾಗ್ತಿದ್ಯಾ? ಓ ಸಾರಿ, ಸೇಲ್ಸ್ ಅಲ್ವ ಇದು, ಸೇಲ್ಸ್ ಮಾಡಿದ ಕ್ರೆಡಿಟ್, ರಿಟರ್ನ್ ಮಾಡಿದ ಡೆಬಿಟ್. ಪರ್ಚೇಸ್ ಮಾಡಿದಾಗ ಡೆಬಿಟ್, ಬಟ್ ರಿಟರ್ನ್ ಮಾಡಿದಾಗ ಕ್ರೆಡಿಟ್. ಅದು ಮಾಡಿದ್ವಿ ನಾವಿಲ್ಲಿ. ಇನ್ನು ಡಿಪ್ರಿಸಿಯೇಷನ್ 50,000 ಮಾಡಿ. ಇವೆಲ್ಲ ನಿಮ್ಗೆ ಎಲ್ಲಿ ಸಿಗುತ್ತೆ, ನಿಮಗೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಸಿಗುತ್ತೆ. ಬರೀ ನೋಡೋದಷ್ಟೇ, ಈಗ ನಾವೇನ್ ಮಾಡೋದೇನಿಲ್ಲ. ನಾವೇನೇನ್ ಮಾಡಿರ್ತೀವಿ ಇಲ್ಲಿ ಏನಾಗುತ್ತೆ, ಅದು ರಿಫ್ಲೆಕ್ಟ್ ಆಗುತ್ತೆ. ಇನ್ನ ಡೇ ಬುಕ್ ನಾವು ತಗೊಳ್ಳೋದಾದ್ರೆ, ಸೊ ಡೇ ಬುಕ್ ಅಲ್ಲಿ ಏನೆಲ್ಲ ಟ್ರಾನ್ಸಾಕ್ಷನ್ ಇದೆ ಇಲ್ಲಿ ಬರುತ್ತೆ. ಇದು ಎಜುಕೇಶನಲ್ ಮೋಡ್ ಆಗಿಂದ ಎಲ್ಲ ಒಂದೇ ಡೇಟ್ ಅಲ್ಲಿ ಇದೆ, ಬಟ್ ಕಂಪನಿಯಲ್ಲಿ ಹಂಗಿರೋದಿಲ್ಲ. ರಿಯಲ್ ಟೈಮ್ ಅಲ್ಲಿ ಅದೇ ಏನಾಗುತ್ತೆ, ಡೇಟ್ಸ್ ಚೇಂಜ್ ಆಗುತ್ತೆ. ಆ ಡೇದು ನಾವು ಚೇಂಜ್ ಮಾಡಿ ನೋಡ್ಕೋಬೇಕು. ಈಗ F2 ಪ್ರೆಸ್ ಮಾಡಿ, ಈಗ ಯಾವ್ದೋ ಒಂದು ಡೇಟು 9 ಅಂತ ಕೊಟ್ಟರೆ ನೋಡಿ ಅವತ್ತು ಡೇಟ್ ಬರುತ್ತೆ. ಅದೇ ನಾನು ಸೆಕೆಂಡ್ ಅಂತ ಕೊಟ್ಟರೆ ಸೆಕೆಂಡ್ ಡೇಟ್ ಶೋ ಮಾಡುತ್ತೆ, ಬಟ್ ಸೆಕೆಂಡ್ ಡೇಟ್ ಅಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ಮಾಡಿಲ್ಲ, ಹಂಗಾಗಿ ಇಲ್ಲಿ ಬರೋದಿಲ್ಲ. ಮತ್ತೆ F2 ಪ್ರೆಸ್ ಮಾಡಿ, ಸೊ ನಾವು ಒಂದೇ ಡೇಟ್ ಅಲ್ಲಿ ಮಾಡಿದ್ವಿ, ಹಂಗಾಗಿ ಏನಾಗುತ್ತೆ, ಎಲ್ಲ ಫಸ್ಟ್ ಡೇಟ್ ಶೋ ಮಾಡುತ್ತೆ. ಇದನ್ನ ಡೇ ಬುಕ್ ಅಂತ ಕರಿತೀವಿ. ಏನ್ ಕರಿತೀವಿ, ಡೇ ಬುಕ್. ಇನ್ನು ಕ್ಯಾಶ್ ಫ್ಲೋ ಅಂತ ಕೊಟ್ಟಾಗ ನೋಡಿ, ಕ್ಯಾಶ್ ಫ್ಲೋ ಶೋ ಮಾಡುತ್ತೆ ಸೆಪ್ಟೆಂಬರ್ ಅಲ್ಲಿ 39,08,760. ಅದರಲ್ಲಿ ಔಟ್ ಫ್ಲೋ ಇದು ಇನ್ಫ್ಲೋ, ಇದು ಔಟ್ ಫ್ಲೋ 28,70,000. ಇದು ನೆಟ್ ಫ್ಲೋ 10,38,000 ಇದು. ಸೊ ಅಸೆಟ್ ವೈಸ್ ಅಲ್ಲಿ ಶೋ ಮಾಡುತ್ತೆ ನೋಡಿ, ಲಯಬಿಲಿಟೀಸ್ ಮತ್ತೆ ಅಸೆಟ್ ವೈಸ್ ಅಲ್ಲಿ ಏನ್ ಮಾಡುತ್ತೆ, ಇಲ್ಲಿ ಶೋ ಮಾಡುತ್ತೆ. ಇನ್ನು ಬ್ಯಾಂಕ್ ಬನ್ನಿ, ಫಂಡ್ ಫ್ಲೋ ಅಷ್ಟೇ ನಿಮ್ಗೆ ಕಂಪ್ಲೀಟ್ ಇನ್ ಶೋ ಮಾಡುತ್ತೆ. ಬ್ಯಾಂಕು ಮತ್ತೆ ರಿಮೈನಿಂಗ್ ಅಸೆಟ್ ಶೋ ಮಾಡುತ್ತೆ ಇಲ್ಲಿ. ಅರ್ಥ ಆಗ್ತಿದೆ ಮೇಡಮ್ ಅವರೇ? ನೋಡಿ, ಅಂದ್ರೆ ಓನ್ಲಿ ಬ್ಯಾಂಕ್ ಅಂಡ್ ಕ್ಯಾಶ್ ಎರಡು ಫಂಡ್ ಫ್ಲೋ ಶೋ ಮಾಡುತ್ತೆ. ಬಟ್ ಇದೇನಾಗುತ್ತೆ, ಕ್ಯಾಶ್ ಫ್ಲೋ ಅಲ್ಲಿ ಕ್ಯಾಶ್ ಇದು ಏನು ಅಸೆಟ್ ಶೋ ಮಾಡುತ್ತೆ. ಏನ್ ಮಾಡುತ್ತೆ, ಅಸೆಟ್ಸ್, ನಿಮ್ಮ ಕರೆಂಟ್ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಎರಡು ಶೋ ಮಾಡುತ್ತೆ. ಕರೆಂಟ್ ಅಸೆಟ್ಸ್ ಬಂದಾಗ ನಿಮ್ಮ ಇದು ಬರುತ್ತೆ, ಯಾವುದು ನಿಮ್ಮ ಕಸ್ಟಮರ್ಸ್ ಆಗಿರ್ಬೋದು, ಓಕೆ, ಅಥವಾ ನಿಮ್ಮ ಬೇರೆ ಬೇರೆ ಅಸೆಟ್ಸ್ ಎಲ್ಲ ಇಲ್ಲಿ ಶೋ ಮಾಡುತ್ತೆ. ಲಯಬಿಲಿಟೀಸ್ ಅಂದ್ರೆ ನಿಮ್ಮ ಪೇಮೆಂಟ್ ಶೋ ಮಾಡುತ್ತೆ, ಅಂದ್ರೆ ಸಪ್ಲೈಯರ್ಸ್ ಶೋ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ಯಾವುದು ಕ್ಯಾಶ್ ಫ್ಲೋ. ಇನ್ನು ಫಂಡ್ ಫ್ಲೋ ತಗೊಂಡ್ರೆ ನೋಡಿ, ನಿಮ್ಗೆ ಇಲ್ಲಿ ಫಂಡ್ ಫ್ಲೋ ನಲ್ಲಿ ನೋಡಿ ಅಸೆಟ್ ಶೋ ಮಾಡುತ್ತೆ, ಫಿಕ್ಸ್ಡ್ ಅಸೆಟ್ಸ್ ಎಲ್ಲ ಶೋ ಮಾಡ್ತಿದ್ಯಾ. ಇನ್ನು ನೆಟ್ ಫ್ಲೋ ತಗೊಂಡಾಗ ಇಲ್ಲಿ ನಿಮಗೆ ಪೇಂಡಲ್ ಬರ್ತಿದೆ. ಪೇಂಡಲ್ ಬಂದಾಗ ಹೇಳ್ಕೊಡ್ತೀನಿ ನೆಟ್ ಫ್ಲೋ ಅಂದ್ರೆ ಏನು ಅಂತ ಈಗ ಬೇಡಸೋದಕ್ಕೆ. ಇನ್ನು ಅಕೌಂಟ್ ಬುಕ್ಸ್ ಇದು ತುಂಬಾ ಯೂಸ್ಫುಲ್ ಆಗಿರುವಂತದ್ದು. ಈಗ ಕ್ಯಾಶ್ ಬುಕ್ ಅಂತ ಕೊಟ್ಟ ಕ್ಯಾಶ್ ಅಲ್ಲಿ ಎಷ್ಟಿದೆ ಬ್ಯಾಂಕ್ ಅಲ್ಲಿ ಶೋ ಮಾಡ್ತಿದ್ಯಾ, ಯಾವ ಕ್ಯಾಶ್ ಯಾವ ಬ್ಯಾಂಕ್. ಎರಡು ಬ್ಯಾಂಕ್ ಇದೆ ನಮ್ದು, HDFC SBI. HDFC ಅಲ್ಲಿ 43 ಲಕ್ಷ ಇದೆ, SBI ಅಲ್ಲಿ ಎಷ್ಟಿದೆ, 2 ಲಕ್ಷ ಇದೆ. ಇನ್ನು ಲೆಡ್ಜರ್ ವೈಸ್, ಸೊ ಇಲ್ಲಿ ಲೆಡ್ಜರ್ ವೈಸ್ ಇಂಡಿವಿಜುವಲ್ ನೋಡ್ಕೋಬಹುದು. ನೋಡಿ, ಇವನ್ ಎಕ್ಸಾಂಪಲ್ ರಾಹುಲ್, ಯಾವುದು JR Infotech ಅಲ್ಲ, JR Infotech ಅಂತ ತಗೊಂಡಾಗ ನೋಡಿ, ನಾವು ಪರ್ಚೇಸ್, ಡೆಬಿಟ್ ನೋಟ್, ಪೇಮೆಂಟ್ ಇಲ್ಲಿ ಶೋ ಮಾಡುತ್ತೆ. ಇನ್ನ ಗ್ರೂಪ್ ಸಮ್ಮರಿ ಏನ್ ಬೇಡ, ಗ್ರೂಪ್ ವೋಚರ್ ನಾವು ತಗೋಬಹುದು. ಗ್ರೂಪ್ ವೋಚರ್ ನೋಡಿ, ಪರ್ಚೇಸ್ ಅಂತ ಕೊಟ್ಟರೆ ಪರ್ಚೇಸ್ ಏನಾಗುತ್ತೆ ಇಲ್ಲಿ ಶೋ ಮಾಡುತ್ತೆ. ಪರ್ಚೇಸ್ 3 ಪರ್ಚೇಸ್ 3 ಡೆಬಿಟ್ ನೋಟ್ ಮಾಡಿದ್ವಿ, ಅವೆರಡು ಅಂಡರ್ ಏನ್ ಬರುತ್ತೆ, ಪರ್ಚೇಸ್ ಅಕೌಂಟ್ ಅಂಡರ್ ಬರುತ್ತೆ. ಇನ್ನ ಕಾಂಟ್ರಾ ರಿಜಿಸ್ಟರ್ ಕೊಟ್ರೆ ಎಷ್ಟು ಕಾಂಟ್ರಾ ಮಾಡಿದ್ರೆ ಎಲ್ಲ ಶೋ ಮಾಡುತ್ತೆ. ಮತ್ತೆ ಮಂತ್ಲಿ ವೈಸ್ ಇದ್ರೆ ಮಂತ್ಲಿ ವೈಸ್ ಶೋ ಮಾಡುತ್ತೆ. ಪೇಮೆಂಟ್ ಆದ್ರೆ ಎಷ್ಟು ಪೇಮೆಂಟ್ ಮಾಡಿದ್ರೆ ಎಲ್ಲ ಪೇಮೆಂಟ್ ಶೋ ಮಾಡುತ್ತೆ, ಅದು ಮಂತ್ಲಿ ವೈಸ್ ಶೋ ಮಾಡುತ್ತೆ. ಈಗ ನಾವು ಒಂದೇ ಮಂತ್ ಅಲ್ಲಿ ಮಾಡಿದ್ರೆ ನಂಗೆ ಏನಾಗುತ್ತೆ, ಇಲ್ಲಿ ನಿಮಗೆ ಒಂದೇ ಮಂತ್ ಅಲ್ಲಿ ಶೋ ಮಾಡುತ್ತೆ. ಬಟ್ ಕಂಪ್ನಿಲಿ ಹಂಗಲ್ಲ, ಕಂಪ್ಲೀಟ್ ಇಯರ್ ಏನ್ ಮಾಡುತ್ತೆ, ಶೋ ಮಾಡುತ್ತೆ. ಮತ್ತೆ ಅದ್ರ ಬ್ಯಾಲೆನ್ಸ್ ಎಲ್ಲ ಬಂದ್ಬಿಡುತ್ತೆ. ನೀವು ಎಂಟ್ರಿ ಮಾಡಿದ್ರೆ ನೋಡಿ ಶೋ ಮಾಡುತ್ತಲ್ಲ. ಗೊತ್ತಾಗ್ತಿದೆ ಮೇಡಮ್? ತುಂಬಾ ನಾವು ಕಂಪ್ನಿಗಳ ನೋಡೋದು ರಿಜಿಸ್ಟರ್ ಯಾರು ಡೇ ಬುಕ್ ಅಲ್ಲಿ ನೋಡಲ್ಲ. ಯಾಕಂದ್ರೆ ಡೇ ಬುಕ್ ಅಲ್ಲಿ ಅವತ್ತು ಮಾತ್ರ ರಿಜಿಸ್ಟರ್ ಅಲ್ಲಿ ಕಂಪ್ಲೀಟ್ ಬರುತ್ತೆ. ಇನ್ನು ಸೇಲ್ಸ್ ನೋಡಿ ತಗೊಳ್ಳಿ, ನೋಡಿ ಆ ಮಂತ್ ಸೆಪ್ಟೆಂಬರ್ ಮಂತ್ ಮಾತ್ರ ಏನಾಗುತ್ತೆ ಇಲ್ಲಿ ಶೋ ಮಾಡುತ್ತೆ. ಒಂದ್ ವೇಳೆ ಎಲ್ಲ ಮಂತ್ ಮಾಡಿದ್ರೆ ನಿಮ್ಗೆಲ್ಲ ಗ್ರಾಫ್ ತೋರಿಸೋದು. ಪರ್ಚೇಸ್ ರಿಜಿಸ್ಟರ್ ಗೊತ್ತಾಯ್ತಾ? ಜರ್ನಲ್ ಒಂದೇ ಒಂದು ಜರ್ನಲ್ ಮಾಡಿದ್ವಿ, ಅದು ಡಿಪ್ರಿಸಿಯೇಷನ್. ಇನ್ನ ಡೆಬಿಟ್ ನೋಟ್ ಮಾಡಿದ್ವಿ, 3 ಡೆಬಿಟ್ ನೋಟ್ ಮಾಡಿದ್ವಿ. ಇನ್ನ ಕ್ರೆಡಿಟ್ ನೋಟ್ ರಿಜಿಸ್ಟರ್ ಮಾಡಿದ್ವಿ, 3 ಕ್ರೆಡಿಟ್ ನೋಟ್. ವೋಚರ್ ಕ್ಲಾರಿಫಿಕೇಶನ್ ಬೇಡ. ಗೊತ್ತಾಯ್ತಾ ನಿಮ್ಗೆ ಅಕೌಂಟ್ ಬುಕ್? ಇನ್ನು ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ರೆ ನಾವು ಯಾರು ರಿಸೀವಬಲ್ ಯಾರು ಮಾಡಬೇಕು, TDS ಮಾಡಬೇಕು. ಅದು ರಿಸೀವಬಲ್ ಶೋ ಮಾಡುತ್ತೆ, ಅಂದ್ರೆ ಇವ್ರು ಇಷ್ಟು ಪೇ ಮಾಡಬೇಕು ಅಂತ ತೋರಿಸುತ್ತೆ. ಅರ್ಥ ಆಯ್ತಾ? ಎಷ್ಟು 3,02,240.40 ಪೇಬಲ್ ನಾವು ಪೇ ಮಾಡ್ಬೇಕು. JR Infotech 2,82,282.40. ಗೊತ್ತಾಗ್ತಿದೆ ಮೇಡಮ್ ಅವರೇ? ಇನ್ನು ಲೆಡ್ಜರ್ ವೈಸ್ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. JR Infotech ಎಷ್ಟು ಪೇ ಮಾಡಬೇಕು, ಇಲ್ಲ ನಾವು ಡೆಕ್ಸ್ಟೆಕ್ ಪೇ ಮಾಡ್ಬೇಕಾ, ಕ್ಲಿಯರ್ ಆಗಿದೆ. ಗ್ಯಾಲಕ್ಸಿ ಕ್ಲಿಯರ್ ಆಗಿದೆ, SRH ಕ್ಲಿಯರ್ ಆಗಿದೆ, ಲಾರ್ವೆನ್ ಕ್ಲಿಯರ್ ಆಗಿದೆ. ಬಟ್ ಇವೆರಡು ಎಷ್ಟಿರೋದು ಬ್ಯಾಲೆನ್ಸ್, ಅದು TDS ಮತ್ತೆ ಒಂದ್ ವೇಳೆ ಬ್ಯಾಲೆನ್ಸ್ ಇದ್ರೆ ಶೋ ಮಾಡುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಈ ಒಂದು ಔಟ್ಸ್ಟ್ಯಾಂಡಿಂಗ್ ನೋಡ್ಕೊಳ್ತೀವಿ. ಇನ್ನ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಇದು ಅಷ್ಟೇ, ತುಂಬಾ ಜನ ಅಕೌಂಟ್ ಬುಕ್ ಅಲ್ಲಿ ನೋಡ್ತಾರೆ, ಅದೇ ಹೇಳಿದ್ನಲ್ಲ ಸೇಲ್ಸ್ ರಿಜಿಸ್ಟರ್ ಅಲ್ಲಿ, ಇಲ್ಲ ಅಂದ್ರೆ ಇಲ್ಲಿ ಬಂದ್ಬಿಡ್ತಾರೆ. ಅಲ್ಲ ಆದ್ರೆ ನಿಮ್ಗೆ ಡೆಬಿಟ್ ನೋಟ್ ಇದೆಲ್ಲ ಸಿಗಲ್ಲ, ಯಾವುದು ಸ್ಟಾಕ್ ಜರ್ನಲ್ ರಿಜಿಸ್ಟರ್ ಎಲ್ಲ ಬರಲ್ಲ. ಬಟ್ ಇಲ್ಲಿ ಎಲ್ಲ ಬರುತ್ತೆ, ಮೆಟೀರಿಯಲ್ ಇನ್ ಔಟ್, ಪೇಮೆಂಟ್, ಫಿಸಿಕಲ್ ಸ್ಟಾಕ್ ಎಲ್ಲಾನು ಶೋ ಮಾಡುತ್ತೆ. ನೋಡಿ ಯಾವ ದೇಶ ಮಾಡಿದ್ದು ಶೋ ಮಾಡ್ತಿದ್ಯಾ.
ಇನ್ನು ರೈಟ್ ಸೈಡ್ ತಗೊಂಡ್ರೆ ಯಾವ ಗ್ರೂಪ್ಸ್, ಎಷ್ಟು ಕ್ಯಾಟಗರೀಸ್, ಎಷ್ಟು ಲೆಜರ್ಸ್ ಎಲ್ಲಾನು ಏನಾಗುತ್ತೆ ನಿಮಗೆ ಬರುತ್ತೆ. ಐ ಹೋಪ್ ಯುರ್ ಗೆಟಿಂಗ್ ಮ್ಯಾಮ್. ಬರೀ ನೋಡೋದಷ್ಟೇ, ಆಲ್ರೆಡಿ ಮಾಡಿದೀವಿ. ಈಗೇನ್ ಲಾಸ್ಟ್ ಕ್ಲಾಸ್ ಎಂಟ್ರೀಸ್ ಮಾಡಿದೀವಲ್ಲ ಅಷ್ಟೇ. ಈಗ ನಾವೇನ್ ಮಾಡೋದು, ಯಾವ್ಯಾವ್ದು ಎಲ್ಲೆಲ್ಲಿದೆ ಅಂತ ನೋಡ್ತಾ ಇದೀವಿ ಅಷ್ಟೇ. ಇದು ರಿಪೋರ್ಟ್ಸ್. ಇನ್ನ ಇನ್ವೆಂಟ್ರಿ ಬುಕ್, ಯಾವ್ಯಾವ ಇನ್ವೆಂಟ್ರಿ, ಸ್ಟಾಕ್ ಐಟಮ್, ಯಾವ ಸ್ಟಾಕ್ ಐಟಮ್ ಯೂಸ್ ಮಾಡ್ತೀವಿ, ಲೊಕೇಶನ್ಸ್ ಒಂದೇ ಯೂಸ್ ಮಾಡ್ತಿರೋದು, ಒಂದ್ ವೇಳೆ ಮಲ್ಟಿಪಲ್ ಲೊಕೇಶನ್ ಸ್ಟೋರ್, ಪ್ರೊಡಕ್ಷನ್ ಶೋ ಮಾಡುತ್ತೆ. ಇನ್ನು ಸ್ಟಾಕ್ ಗ್ರೂಪ್, ಯಾವ ಗ್ರೂಪ್ಸ್ ಯೂಸ್ ಮಾಡ್ತೀವಿ, ಆಟೋಮೊಬೈಲ್, ಕಾಸ್ಮೆಟಿಕ್ಸ್, ಡಿಟರ್ಜೆಂಟ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ನೆನಪಿದ್ಯಾ? ಕ್ಯಾಟಗರೀಸ್ ಯಾವ್ದು ಯೂಸ್ ಮಾಡಿದೀವಿ ಶೋ ಮಾಡುತ್ತೆ. ಸ್ಟಾಕ್ ಟ್ರಾನ್ಸ್ಫರ್ ನಾವು ಮಾಡಿಲ್ಲ, ಫಿಸಿಕಲ್ ಮಾಡಿಲ್ಲ, ಬೇಡ ಬಿಟ್ಕೊಡಿ. ಸ್ಟೇಟ್ಮೆಂಟ್ ಆಫ್ ಇನ್ವೆಂಟ್ರಿ, ಇಲ್ಲೂ ಅಷ್ಟೇ ಸ್ಟಾಕ್ ವೇರಿ ಅಂತ ಕೊಟ್ಟು ಯಾವ್ದೋ ಒಂದು ಮಾನಿಟರ್ ತಗೊಳ್ತೀನಿ. ನಾವು ಪರ್ಚೇಸ್ ಮಾಡಿದಾಗ ಮೇನ್ ಲೊಕೇಶನ್ ಅಲ್ಲಿ ಎಷ್ಟು 30 ನಂಬರ್, ಅದ್ರಲ್ಲಿ ಸೇಲ್ ಮಾಡಿರೋದು ಎಷ್ಟು ನಾವು ನೋಡಿ, ಪರ್ಚೇಸ್, ಸೇಲ್ಸ್. ಇಲ್ಲಿ ಯಾವುದೇ ಇದು ಮಾಡಿಲ್ಲ, ಬಟ್ ಇಲ್ಲಿದೆ ನೋಡಿ ರಿಜೆಕ್ಟೆಡ್ ಐಟಮ್ ಕಾಣ್ತಿದ್ಯಾ? ಒನ್ ಐಟಮ್ ಏನಾಗಿದೆ, ರಿಜೆಕ್ಟ್ ಆಗಿದೆ, ಕಾಣ್ತಾ ಇದೆಯಾ? ಐಟಮ್ ಇನ್ ಸೇಮ್ ಕ್ಯಾಟಗರಿ ಅಲ್ಲೇ ಇದೆ. ಪರ್ಚೇಸ್, ಸೇಲ್ಸ್ ನಮ್ಗೆ ಶೋ ಮಾಡ್ಬಿಡುತ್ತೆ. ಕಂಪ್ಲೀಟ್ ಟರ್ನ್ ಓವರ್ ಶೋ, ಪ್ರತಿಯೊಂದು ಐಟಮ್, ನೀವು ಯಾವ್ದೇ ಐಟಮ್ ತಗೊಳ್ಳಿ ಶೋ ಮಾಡುತ್ತೆ. ಮಾಡ್ತಿದ್ಯಾ? ನೋಡಿ ಇಲ್ಲೊಂದಿದೆ ಆಕ್ಚುಲಿ ಐಟಮ್, ರಿಮೈನಿಂಗ್ ಐಟಮ್ ಇಲ್ಲಿರುತ್ತೆ. ಪರ್ಚೇಸ್ ಮಾಡಿದ್ದು 200, ಬಟ್ ಸೇಲ್ ಮಾಡಿದ್ದು 195, ರಿಮೈನಿಂಗ್ ಎಷ್ಟಿದೆ 1 ಇದೆ, ಬಟ್ 4 ಏನ್ ಮಾಡಿದ್ರೆ ನಾವು ರಿಟರ್ನ್ ಕಳ್ಸಿಕೊಟ್ಟಿದ್ದೀವಿ. ಅರ್ಥ ಆಗ್ತಿದ್ಯಾ? ಇದೇ ತರ ನೀವು ಎಲ್ಲ ಐಟಮ್ ನೋಡ್ಕೋಬಹುದು. ಇವೆಲ್ಲ ಏನ್ ಬೇಡ, ಜಸ್ಟ್ ಬಿಟ್ಕೊಡಿ. ಸ್ಟಾಕ್ ವೇರ್ ಅಷ್ಟೇ ಯೂಸ್ ಮಾಡೋದು. ಸ್ಟ್ಯಾಚುರಿ ಬೇಡ, ಕಂಪ್ಲೀಟ್ GST ಪೋರ್ಟಲ್ ಅದು. ಇನ್ನು ಎಕ್ಸಿಕ್ಯೂಷನ್ ಇವೆಲ್ಲ ಏನು ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ ಮೇಡಮ್ ನಿಮ್ಗೆ? ಸೊ ಬೇಡ ಅಂದ್ರೆ ಇಲ್ಲೋಗ್ಬಿಟ್ಟು ಕ್ವಿಟ್ ಅಂತ ಕೊಡಿ, ಕ್ವಿಟ್ ಆಗುತ್ತೆ. ಸೊ ಟುಡೇ ವಿ ಹ್ಯಾವ್ ಲರ್ನ್ಡ್ ಏನು, ಬ್ಯಾಂಕಿಂಗ್ ಮತ್ತೆ ಡಿಸ್ಪ್ಲೇ ಮೋರ್ ರಿಪೋರ್ಟ್. ನಾಳೆ ನಾವೇನ್ ಕಲ್ತ್ಕೊಳ್ಳೋಣ, ಬ್ಯಾಲೆನ್ಸ್ ಶೀಟ್ ಅನ್ನು ಕಲ್ತ್ಕೊಳ್ಳೋಣ. ಅಂದ್ರೆ ಎರಡು ಕಲ್ತ್ಕೊಳ್ಳೋಣ, ಬ್ಯಾಲೆನ್ಸ್ ಶೀಟ್ ಮತ್ತೆ P&L ಅಕೌಂಟ್. ಅರ್ಥ ಆಯ್ತು ಇವತ್ತಿನ ಕ್ಲಾಸ್? ಶೋರ್.